ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಾನಿನಗೆ ನೀ ಹೆನಗೆ ಕತೆ ಮುಂದುವರಿದ ಭಾಗ ಎಪಿಸೋಡ್ 2. ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಹಾಗೆ ನೋಡುತ್ತಾ ಇಲ್ಲೆಲ್ಲ ಹೇಗಿರ್ತಾರೆ, ಇಲ್ಲಿ ಅಷ್ಟು ಫೆಸಿಲಿಟೀಸ್ ಇಲ್ಲ, ಏನೂ ಇಲ್ಲ ಅಬ್ಬಾ ಎಂದು ತಲೆ ಕೊಡವಿ ಕಾರ್ ಮೇಲೆ ಹತ್ತಿ ಕೂತಿದ್ದ. ಅಲ್ಲೇ ಒಂದು ಬಸ್ ಪಾಸ್ ಆಗಿತ್ತು. ಅದರ ತುಂಬೆಲ್ಲ ಜನಗಳ ಜಂಗುಳಿ. ಆ ರಶ್ನಲ್ಲಿ ಹತ್ತುವಾಗ ಒಂದು ಹುಡುಗಿ ಕೈ ಜಾರಿ ಒಂದು ಬುಕ್ಕು ಬಿದ್ದಿತ್ತು ಕೆಳಗೆ. ಅದನ್ನು ಗಮನಿಸದ ಹುಡುಗಿ ಬಸ್ ಹತ್ತಿ ಒಳಗೆ ಜನರ ಮಧ್ಯೆ ಸೇರಿದ್ಲು. ಮುಂದೆ ಅಲ್ಲೇ ತುಸು ದೂರದಲ್ಲಿ ಇದ್ದ ಅಗಸ್ತ್ಯ ಇದನ್ನು ನೋಡ್ದ. ಹೇ ಬುಕ್ಕು ಎಂದು ಬಸ್ ಹತ್ತಿರ ಬರುವುದ್ರೊಳಗೆ ಬಸ್ ಮೂವ್ ಆಗಿತ್ತು. ಅಗಸ್ತ್ಯ ಓಡಿ ಬಂದು, ಈ ಡ್ರೈವರ್ಗೆ ಕೊಬ್ಬು ಜಾಸ್ತಿ ಅನಿಸುತ್ತೆ, ಮಿರರ್ನಲ್ಲಿ ಓಡಿ ಬರೋದು ಕಾಣುತ್ತೆ ಅಲ್ವಾ ಎಂದುಕೊಂಡವನು ಮಣ್ಣಲ್ಲಿ ಬಿದ್ದಿರುವ ಬುಕ್ ತಗೊಂಡು ನೋಡ್ದ. ಅದು ಕನ್ನಡದ ಬುಕ್. ಅದರ ಮೇಲೆ ಕುವೆಂಪು ಅವರ ಫೋಟೋ ಇತ್ತು. ಅಗಸ್ತ್ಯ ಇದೇನು ಮಾಡಲಿ ಎಂದುಕೊಂಡವನು ಒಂದ್ಸಲ ಸುತ್ತಿಸಿ, ಕಳ್ಕೊಂಡವಳಿಗೆ ಬೇಕಿಲ್ಲ ಎಂದವನು ಸೀದಾ ಅದನ್ನು ಹಿಡಿದು ತನ್ನ ಕಾರ್ ಕಡೆ ನಡೆದು ಬಂದು ಕಾರೊಳಗೆ ಇಟ್ಟು ಮನೆ ಕಡೆ ಕಾರ್ ತಿರುಗಿಸ್ದ. ಮನೆಯಲ್ಲಿ ನೀರವ ಮೌನ ತುಂಬಿತ್ತು. ಅಲ್ಲಿ ಸ್ವರ್ಣ ಅವರು ಇರಲಿಲ್ಲ. ಮನೆ ಒಳಗೆ ಬಂದ ಅಗಸ್ತ್ಯ ದೀಪಾಲಿ ಕಡೆ ನೋಡಿ ಏನು ಎನ್ನುವಂತೆ ಹೂಬಾರಿಸ್ದ. ದೀಪಾಲಿ ಒಂದು ಸೆಕೆಂಡ್ ಕಣ್ಣು ತುಂಬಿದ್ಲು. ಶಂಕರ್ ಅಗಸ್ತ್ಯನ ಕಡೆ ನೋಡಿ, ಇಲ್ಲೇ ಒಂದು ಹುಡುಗಿ ನೋಡ್ತೀನಿ, ನೀನು ಮದುವೆ ಆಗಬೇಕು, ಇದು ನನ್ನ ರಿಕ್ವೆಸ್ಟ್ ಅಲ್ಲ, ಆರ್ಡರ್ ಎಂದರು ಗಟ್ಟಿಯಾಗಿ. ಅಗಸ್ತ್ಯ ಶಾಕ್ನಲ್ಲಿ, ಡ್ಯಾಡ್ ಇದೇನಿದು, ಇಷ್ಟು ಸಡನ್ ಆಗಿ ಇದಕ್ಕೆ ಎಲ್ಲಿ ಕರ್ಕೊಂಡು ಬಂದಿದ್ದ ಎಂದ ತುಸು ಬೇಸರದಲ್ಲೇ. ಶಂಕರ್, ನನ್ನ ಏನು ಕೇಳಬೇಡ ಅಗಸ್ತ್ಯ, ನೀನು ಮದುವೆ ಆಗಬೇಕು ಅಂದರೆ ಆಗಬೇಕು ಅಷ್ಟೇ, ಬೇರೆ ಮರು ಮಾತು ಬೇಡ ಅಂದರು ಬೆನ್ನ ಹಿಂದೆ ಕೈ ಕಟ್ಟಿ. ಅಗಸ್ತ್ಯ, ಡ್ಯಾಡ್ ದಿಸ್ ಇಸ್ ಟೂ ಮಚ್ ನನಗೆ ಎಂದು ಮಾತು ಮುಂದುವರಿಸುವ ಮುನ್ನ ಸೂರಪ್ಪ, ಇಲ್ಲ ಅನ್ಬೇಡ ಕಣಪ್ಪ, ನನ್ನ ತಂಗಿ ಇದ್ದಷ್ಟು ದಿನ ಖುಷಿಯಾಗಿರಲಿ ಎಂದರು ಬೇಸರದಲ್ಲಿ. ಅದು ಅಗಸ್ತ್ಯನ ಮುಂದೆ ಕೈ ಮುಗಿತು. ಅಗಸ್ತ್ಯ ಇನ್ನಷ್ಟು ಶಾಕ್ನಲ್ಲಿ, ಏನು ಹೇಳ್ತಿದ್ದೀರಾ ಎಂದ. ಏನೂ ಅರ್ಥ ಆಗದೆ ಉಪ್ಪು ಗಂಟಿಕಿ. ದೀಪಾಲಿ, ಮಾಮ್ಗೆ ಕ್ಯಾನ್ಸರ್ ಇದೆ ಅಗಸ್ತ್ಯ, ಇಲ್ಲ ಅನ್ಬೇಡ ಒಪ್ಕೋ ಎಂದಳು. ಅಗಸ್ತ್ಯ ಶಾಕ್ನಲ್ಲಿ ದೊಡ್ಡ ಕಣ್ಬಿಟ್ಟು, ವಾಟ್ ಎಂದ ತುಸು ಜೋರಾಗೆ. ಶಂಕರ್, ಅಗಸ್ತ್ಯ ಎಂದು ಮೆಲ್ಲಗೆ ಮಾತಾಡು ಎನ್ನುವಂತೆ ಸನ್ನೆ ಮಾಡಿ ತನ್ನ ಹೆಂಡತಿ ಮಲಗಿರುವ ರೂಮ್ ಲಾಕ್ ಮಾಡ್ಕೊಂಡು ಬಂದು ಅಗಸ್ತ್ಯನ ಹೆಗಲ ಮೇಲೆ ಕೈ ಇಟ್ಟು, ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ನಿನ್ನ ತಾಯಿ ಆಸೆ ಆಕಾಂಕ್ಷೆಗೆ ಬೆಲೆ ಕೊಟ್ಟಿಲ್ಲ, ಅವಳ ಯಾವ ಆಸೆನೂ ಕೇಳೇ ಇಲ್ಲ, ನನ್ನ ದ್ವೇಷದಿಂದ ಅವಳನ್ನು ತವರಿಗೆ ಹೋಗಬೇಡ ಅಂದೆ. ಆಗಲೂ ಪಾಪ ಅವಳು ಯಾಕೆ ಅಂತ ಒಂದು ಮಾತು ಕೇಳಲಿಲ್ಲ. ತನ್ನವರನ್ನು ಮರೆತು ನಾನೇ ಎಲ್ಲ ಎಂದು ಇದುವರೆಗೂ ಅದೆಷ್ಟು ಆಸೆ ಇದ್ದರೂ ಬಚ್ಚಿಟ್ಟುಕೊಂಡು ಬದುಕಿದ್ದಾಳೆ. ಈಗ ಅವಳನ್ನು ಕಳ್ಕೊತೀನಿ ಅನ್ನಿಸ್ತಿದೆ. ಯಾಕೋ ಈಗ ಅವಳಿಲ್ಲದ ಲೈಫು ಹೇಗೆ ಅನ್ನೋಕ್ಕೆ ಶುರುವಾಗಿದೆ ಎಂದು ನಿಟ್ಟುಸಿರು ಬಿಟ್ಟು ಮಾತು ಮುಂದುವರಿಸಿ, ಇಷ್ಟು ವರ್ಷದ ಅವಳ ಜೀವನದಲ್ಲಿ ಗಂಡ ಮಕ್ಕಳು ಅಂತ ನಮ್ಮ ಸಂತೋಷನೇ ನೋಡುತ್ತಾ ಬದುಕಿದ್ದಾಳೆ. ಆದರೆ ಈಗ ಅವಳು ಬಯಸ್ತಿರೋದು ನಿನ್ನ ಜೀವನ ಸರಿಯಾಗಬೇಕು ಅಂತ. ನನ್ನ ಹೆಂಡತಿಗೆ ಕೊಡಬೇಕಾದ ಯಾವ ಸಂತೋಷನೂ ನಾನು ಕೊಟ್ಟಿಲ್ಲ, ಅದನ್ನು ತುಂಬ ತಡವಾಗಿ ತಿಳ್ಕೊಂಡೆ. ಅದಕ್ಕೆ ಅನಿಸುತ್ತೆ ಅವಳು ನಮ್ಮೆಲ್ಲರಿಂದ ದೂರ ಹೋಗ್ತಾಳೆ ಅಂತ ಗೊತ್ತಿದ್ರೂ ಯಾರಿಗೂ ಹೇಳೋಕ್ಕೆ ಮನಸ್ಸು ಬಂದಿಲ್ಲ. ಇದರಿಂದನೇ ತಿಳಿಯುತ್ತೆ ನಮ್ಮ ಜೊತೆಗಿನ ಈ ಜೀವನ ಅವಳನ್ನು ಇನ್ನೆಷ್ಟು ಬೇಸರಿಸಿದೆ ಎಂದವರು ಜೋರಾದರ ಉಸಿರು ಬಿಟ್ಟು, ಪ್ಲೀಸ್ ಅಗಸ್ತ್ಯ ಎಂದರು ಬೇಸರದಲ್ಲಿ. ಅಗಸ್ತ್ಯ, ಡ್ಯಾಡ್ ಎಂದು ಎಮೋಷ್ನಲ್ ಆಗಿ ತನ್ನ ತಂದೆ ಕೈ ಹಿಡಿದ್ರೆ, ಶಂಕರ್, ನಿಮಗೆ ನಾನು ಯಾವತ್ತೂ ಯಾವುದೇ ಪ್ರೆಷರ್ ಕೊಟ್ಟಿಲ್ಲ ಇದುವರೆಗೂ. ನೀವು ಇಷ್ಟಪಟ್ಟಂತೆ
ಹೇಗೆ ಬದುಕ್ತೀನಿ ಅಂದ್ರೋ ಹಾಗೆ ನಾನು ಬಿಟ್ಟಿದ್ದೀನಿ. ಅದು ನಾನು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ಹಾಗೆ ನನ್ನ ಹೆಂಡತಿ ಕೊನೆ ಆಸೆ ನೆರವೇರಿಸೋದು ನನ್ನ ಕರ್ತವ್ಯ ಕೂಡ. ಇದುವರೆಗೂ ನಾನು ಏನು ಕೊಟ್ಟಿಲ್ಲ ಅವಳಿಗಾಗೆ, ಏನನ್ನು ಮಾಡಿಲ್ಲ ಕೂಡ. ಎಲ್ಲ ನಮ್ಮ ಸ್ವಾರ್ಥಕ್ಕೆ ಮಾಡಿಸಿಕೊಂಡಿದ್ದೀವಿ. ಮೊದಲ ಬಾರಿಗೆ ಅವಳ ಆಸೆ ತೀರಿಸೋ ಸಮಯ ಬಂದಿದೆ. ಅದನ್ನು ನಾವು ಯಾವತ್ತೂ ಬಿಡಬಾರ್ದು. ಸಾಯೋದ್ರೊಳಗೆ ತನ್ನ ತವರನ್ನು ಕಣ್ಣು ತುಂಬಿಕೊಳ್ಳೋ ಆಸೆಯಲ್ಲಿದ್ಲು. ಅದನ್ನು ನಾನು ನೆರವೇರಿಸಿದ್ದೀನಿ ಎಂದರು. ಸೂರಪ್ಪ, ಹೌದಪ್ಪ, ಇಷ್ಟು ವರ್ಷದಿಂದ ಮಾತಾಡ್ದ ನಿನ್ನ ತಂದೆನೇ ಬಂದು ನಮ್ಮನ್ನು ಮಾತಾಡಿಸಿ ವಿಷಯ ತಿಳಿಸಿ ಅಜ್ಜಿ ತಾತನಿಗೆ ಷಷ್ಠಿ ಪೂರ್ತಿ ಮಾಡಿಸೋಕೆ ಪ್ಲ್ಯಾನ್ ಹೇಳಿ ಅದರ ನೆಪದಲ್ಲಿ ತವರನ್ನು ಸೇರೋ ಹಾಗೆ ಮಾಡಿದ್ದು ನಿಮ್ಮ ತಂದೆ. ಇನ್ನು ಅವಳ ಅತ್ಯಂತ ದೊಡ್ಡ ಆಸೆ ಅಗಸ್ತ್ಯನಿಗೆ ಮದುವೆ ಆಗಬೇಕು ಅನ್ನೋದು. ಅದನ್ನು ನೀನೇ ನೆರವೇರಿಸ್ಬೇಕು ಕಣಪ್ಪ. ಕಡೆ ಕಾಲದಲ್ಲಿ ನನ್ನ ತಂಗಿ ಯಾವುದೇ ನೋವಿಲ್ಲದೆ ಸಂತೋಷವಾಗಿ ಸಾಯಬೇಕು, ದಯವಿಟ್ಟು ಎಂದರು ಕಣ್ತುಂಬಿ ಅಗಸ್ತ್ಯನ ಮುಂದೆ ಮತ್ತೊಮ್ಮೆ ಕೈ ಮುಗಿದು. ಅಗಸ್ತ್ಯನಿಗೆ ತಾಯಿ ಇರಲ್ಲ ಅನ್ನೋದು ಫೀಲ್ ತಂದಿತಾದರೂ ಅವರ ಪ್ರೀತಿ ಯಾವತ್ತೂ ಅರ್ಥ ಆಗಿರಲಿಲ್ಲ. ಈಗ ವಿಧಿ ಇಲ್ಲದೆ ಆಗಲಿ ಎಂದ. ಅದು ಕೂಡ ತನ್ನ ತಂದೆ ಕಣ್ಣೀರನ್ನು ನೋಡಿ. ಎಲ್ಲರೂ ಕಣ್ಣೊರೆಸ್ಕೊಂಡು ಇಲ್ಲಿಂದ ಹೋಗೋದು ನಿನ್ನ ಮದುವೆ ಮುಗಿಸ್ಕೊಂಡೆ ಎಂದರು. ಅಗಸ್ತ್ಯ ಅಲ್ಲಿಂದ ಸೀದಾ ತನ್ನ ತಾಯಿ ರೂಮ್ಗೆ ಹೋಗಿ ಆಯಾಸದಿಂದ ಕೂಡಿದ್ದ ತನ್ನ ತಾಯಿ ಮುಖ ನೋಡಿ ನೆಟ್ಟುಸಿರು ಬಿಟ್ಟ. ಅಗಸ್ತ್ಯನಿಗೆ ತನ್ನ ತಾಯಿ ಮೇಲಿನ ಪ್ರೀತಿ ಅಷ್ಟಕ್ಕಷ್ಟೇ. ಕಾರಣ ಮುಂದೆ ಗೊತ್ತಾಗತ್ತೆ. ಎಲ್ಲರೂ ಇನ್ನು ಒಂದು ವಾರದಲ್ಲಿ ಇರುವ ಷಷ್ಠಿ ಪೂರ್ತಿ ಕಾರ್ಯಕ್ರಮಕ್ಕೆ ಸಜ್ಜು ಮಾಡಿಕೊಳ್ತಿದ್ರು. ಹಾಗೆ ಇನ್ನೊಂದು ಕಡೆ ಅಗಸ್ತ್ಯನಿಗೆ ಅಂತ ಒಂದು ಒಳ್ಳೆ ಹುಡುಗಿ ಹುಡುಕೋ ಕೆಲಸನೂ ಮುಂದುವರಿಸಿದ್ರು. ಸ್ವರ್ಣ ಅವರಿಗೆ ತನ್ನ ಗಂಡ ಮಕ್ಕಳಿಗೆ ತನ್ನ ಸಾವಿನ ರಹಸ್ಯ ಗೊತ್ತಾಗಿದೆ ಅನ್ನೋದು ಪಾಪ ತಿಳಿದಿಲ್ಲ. ಅವರು ಆದಷ್ಟು ಸಮಯ ತನ್ನವರ ಜೊತೆ ಕಳೆಯೋಗೋಕ್ಕೆ ಬಯಸುತ್ತಿದ್ದರು. ಗಿರಿಜಾ, ನಾಗಣ್ಣ ಇಬ್ಬರು ತಮಗೆ ಈ ಸಂತೋಷ ಅನುಭವಿಸೋ ಮನಸ್ಸಿಲ್ಲದಿದ್ದರೂ ತಮ್ಮ ಮಗಳ ಕೊನೆ ಖುಷಿ ದಿನಗಳಿಗಾಗಿ ಅವರು ಭಾರದ ನಗು ತಂದುಕೊಂಡು ಹಸೆಮಣೆ ಹೇರಿದರು. ಮನೆಯವರ ಮನದಲ್ಲಿ ತುಂಬ ನೋವಿದ್ರೂ ಆ ದಿನನ ಸ್ವರ್ಣ ಅವರಿಗಾಗಿ ಬಿಟ್ಟುಕೊಟ್ರು. ಎಲ್ಲವೂ ಸಂತೋಷವಾಗೇ ಮುಗಿತು. ಹಾಗೆ ಸೂರಪ್ಪ ಅವರು ತಮ್ಮ ಊರಿಂದ ತುಸು ದೂರ ಇರುವ ಊರಲ್ಲಿ ಒಂದು ಹುಡುಗಿನೂ ಕೂಡ ನೋಡಿದರು. ಹಾಗೆ ಹುಡುಗಿ ನೋಡುವ ಶಾಸ್ತ್ರಕ್ಕೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಅಗಸ್ತ್ಯನಿಗೆ ಇದೆಲ್ಲ ಆಗದ ಮಾತು. ಆದರೆ ತನ್ನ ತಂದೆ ಮೇಲಿನ ಪ್ರೀತಿಗಾಗಿ ಅಲ್ಲಿಗೆ ಹೋಗಿದ್ದ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಓದಿದ್ದಾಳೆ, ಅದೇನೋ ಕಂಪ್ಯೂಟರ್ ಕ್ಲಾಸ್ ಕೂಡ ಮಾಡುತ್ತಾಳೆ ಟೌನ್ನಲ್ಲಿ ಎಂದರು ಆ ಊರಿನ ಹಿರಿಯರು. ಅಗಸ್ತ್ಯನಿಗೆ ಅದ್ಯಾವುದು ಬೇಡ ಆಗಿತ್ತು. ಫೋನ್ ಹಿಡಿದು ಸುಮ್ಮನೆ ತನ್ನ ಪಾಡಿಗೆ ತಾನು ಕೂತಿದ್ದ. ಆ ಮನೆ ರಾಜಣ್ಣ ಸರಳ ಅವರ ಮನೆ. ಅಣ್ಣ ದಾಮೋದರ, ಮದುವೆ ಆಗಿದೆ, ಹೆಂಡತಿ ಗೌತಮಿ, ಇನ್ನೂ ಇಬ್ರಿಗೂ ಮಕ್ಕಳಿಲ್ಲ. ತಂದೆ ಹಾರ್ಟ್ ಅಟ್ಯಾಕ್ನಿಂದ ತೀರೋದ್ರು. ಅವರು ಹೋದ ಒಂದೇ ತಿಂಗಳಿಗೆ ಅವರ ಹೆಂಡತಿ ಸರಳ ಕೂಡ ಕಾಲದಲ್ಲಿ ಮರೆಯಾದರು. ವೃತ್ತಿಯಲ್ಲಿ ಸ್ಕೂಲ್ ಮಾಸ್ಟರ್ ಆಗಿದ್ದರಿಂದ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ರು. ಅವರ ಮುತ್ತಿನ ಮಗಳೇ ಹಿಂದು. ಇವಳೆ ನಮ್ಮ ಕಥಾನಾಯಕಿ ಹಿಂದು. ಹುಡುಗಿ ಕರ್ಕೊಂಡು ಬನ್ನಿ ಅಂದರು ಆ ಊರ ಹಿರಿಯರು. ಇಂದು ಪ್ಲೇಟ್ನಲ್ಲಿ ಉಪ್ಪಿಟ್ಟು ಕೇಸರಿಬಾತ್ ಹಿಡಿದು ಎಲ್ಲರ ಮುಂದೆ ನಿಂತು ಒಂದೊಂದೇ ಪ್ಲೇಟ್ ಕೊಡ್ತಾಳೆ. ಎಲ್ಲರೂ ಅದನ್ನು ತಗೋತಾರೆ. ದೀಪಾಲಿ ಮತ್ತು ಅಗಸ್ತ್ಯ ಇಂದುನ ನೋಡಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಇಂದು ಎಲ್ರಿಗೂ ಕೊಟ್ಟು ಹೋಗಿ ತನ್ನ ಅಣ್ಣನ ಜೊತೆ ಸುಮ್ಮನೆ ನಿಲ್ತಾಳೆ. ಇಂದು ಅಣ್ಣ ದಾಮೋದರ್ ಎಲ್ಲ ನನ್ನ ತಂಗಿ ಬಳಿ ಮಾತಾಡಿದ್ದೀನಿ, ನಿಮ್ಮದೇನಾದರೂ ಇದ್ದರೆ ಮಾತಾಡಿ ಎಂದರು. ಅಗಸ್ತ್ಯ ಏನೋ ಹೇಳಬೇಕು ಅಂದುಕೊಂಡಿದ್ದ. ಬಟ್ ಅಷ್ಟರಲ್ಲಿ ಶಂಕರ್ ಅವರು ಏನೂ ಇಲ್ಲ ಎಂದವರು ತಮ್ಮ ಹೆಂಡತಿ ಕಡೆ ನೋಡಿದ್ರು. ಸ್ವರ್ಣ ಒಪ್ಪಿಗೆಯ ನಗೆ ಬೀರಿದ್ರು. ಅಗಸ್ತ್ಯನ ಮಾತು ಅಲ್ಲಿಗೆ ಮುಗೀತು. ಆಗಲೇ ವಿಳ್ಯದೆಲೆ ಶಾಸ್ತ್ರ ಮಾಡಿ ಮುಗಿಸಿ ಜೋಯಿಸರ ಕರೆಸಿ ಡೇಟ್ ಕೂಡ ಫಿಕ್ಸ್ ಮಾಡಿಸಿದ್ರು. ಸ್ವರ್ಣ ಅವ್ರಿಗೆ ಇಂದು ತುಂಬ ಮೆಚ್ಚುಗೆ ಆಗಿದ್ಲು. ಬಟ್
ಅಗಸ್ತ್ಯ ಮತ್ತು ದೀಪಾಲಿ ಹಿಂದನ್ನ ನೋಡಿ ಅದೇನೋ ನೋಡಬಾರ್ದನ್ನ ನೋಡಿದ್ದೀನಿ ಅನ್ನೋ ಥರ ಕೂತಿದ್ರು. ದೀಪಾಲಿ ಹೊರಗೆ ಬಾ ಎಂದು ಅಗಸ್ತ್ಯನಿಗೆ ಮೆಸೇಜ್ ಮಾಡಿದ್ಲು. ಅಗಸ್ತ್ಯ ಡ್ಯಾಡ್ ಕಾಲ್ ಬರ್ತಿದೆ ಎಂದು ಸೀದಾ ಎದ್ದು ಹೊರಗೋದ. ದೀಪಾಲಿ ಕೂಡ ಹೊರಗೆ ಬಂದು ಏನೋ ಇದು, ಇಂಥ ಹುಡುಗಿ ಮದುವೆ ಆಗ್ತಿದೆಯಾ ಎಂದಳು ಅಸಮಾಧಾನದಲ್ಲಿ. ಅಗಸ್ತ್ಯ ಐ ಕಾಂಟಕ್ಕ ಎಂದವನು ಕಾರ್ಗೆ ಲೈಟಾಗಿ ಗುದ್ದಿ ಡ್ಯಾಡ ಅಮ್ಮನ ಮಾತಿಗೆ ಓಕೆ ಅಂದು ಡೇಟ್ ಕೂಡ ಫಿಕ್ಸ್ ಮಾಡಿದ್ರು ಛೇ ಎಂದ ಬೇಸರದಲ್ಲಿ. ದೀಪಾಲಿ ಒಂಥರ ತಲೆ ಹಾಡಿಸಿ ಅಪ್ಪ ಒಂದು ಅರ್ಧ ಗಂಟೆ ಈ ಸೀರೆ ಉಡೋಕ್ಕೆ ಇಷ್ಟು ಹಿಂಸೆ ಆಗುತ್ತೆ. ಇವಳು ನೋಡು ಅದೆಷ್ಟು ದೊಡ್ಡ ಬಾರ್ಡರ್ ಇರುವ ಸೀರೆ ಉಟ್ಟು ನಿಂತಿದ್ದಾಳೆ. ಆ ಉದ್ದ ಕೂದಲು ಜೊತೆಗೆ ಹೀರೋ ಬರೋ ಮಾರ್ಕೆಟ್ ಹೂವೆಲ್ಲ ಇವಳ ತಲೆನಲ್ಲೇ ಇದೆ ಯಪ್ಪ ಎಂದು ಮೈ ನಡುಗಿಸಿ ಇದನ್ನು ನನ್ನ ಕೈಯಲ್ಲಿ ನೋಡೋಕೆ ಆಗ್ತಿಲ್ಲ ಕಣೋ ಎಂದಳು ಬೇಸರದಲ್ಲಿ. ಅಗಸ್ತ್ಯ ಅಕ್ಕ ಈಗೇನು ಮಾಡೋದು ಎಂದರೆ ಅಷ್ಟೊತ್ತಿಗೆ ಮದುವೆ ಆಗು ಎನ್ನುವ ದೀಪಕ್ ಮಾತು ತೂರಿ ಬಂತು. ದೀಪಾಲಿ ದೀಪ್ ಎಂದಳು ಕೋಪದಲ್ಲಿ. ದೀಪಕ್ ನೋಡು ಅಗಸ್ತ್ಯ ಒಳ್ಳೆ ಹುಡುಗಿ, ಸುಲಕ್ಷಣೆ, ಅತ್ತೆ ಹೇಗೆ ನಿಮ್ಮ ಮನೆಗೆ ಸೊಸೆಯಾಗಿ ಸಿಗಬೇಕು ಅಂತಿದ್ರೋ ಅಂಥ ಹುಡುಗಿನೇ ನಿನಗೆ ಸಿಕ್ಕಿದ್ದಾಳೆ. ಕಣ್ಣು ಮುಚ್ಕೊಂಡು ಒಪ್ಕೊಂಡು ಮದುವೆಯಾಗಿ ಖುಷಿಯಾಗಿರು ಎಂದ. ದೀಪಕ್ ಮಾತು ಕೇಳಿದ ದೀಪಾಲಿ ದೀಪ್ ಎಂದಳು ಇನ್ನಷ್ಟು ಕೋಪದಲ್ಲಿ. ದೀಪಕ್ ಶಟಪ್ ದೀಪ, ಅವನ ಲೈಫ್ನಲ್ಲಿ ಈಗಾಗಲೇ ಆಗೋಗಿರೋದೇ ಸಾಕು. ನಿನ್ನ ಜೊತೆ ನಾನು ಅನುಭವಿಸ್ತಿಲ್ವಾ ಅಷ್ಟೇ ಸಾಕು. ಅವನು ಬೇಡ, ಇನ್ನಾದರೂ ಅವನ ಲೈಫ್ ಸರಿಯಾಗಲಿ ಎಂದ ಕೋಪದಲ್ಲಿ. ದೀಪಾಲಿ ಕಣ್ಣು ದೊಡ್ಡ ಮಾಡಿ ಹೊಡೆಯು ಮೇನ್ ಎಂದಳು ಕೋಪದಲ್ಲಿ. ದೀಪಕ್ ಮೀನೂ ಇಲ್ಲ ಮೊಸಳೆನೂ ಇಲ್ಲ, ಎಲ್ಲಿಗಾದರೂ ನನ್ನ ಜೊತೆ ಬಾ ಅಂತ ಹೊರಗೆ ಹೊರಟ್ರೆ ಮಂಡಿ ತನಕ ಬಟ್ಟೆ ಹಾಕೊಂಡು ಬರ್ತೀಯ. ನಾವೇನು ಪಬ್ಗೆ ಹೋಗ್ತಿರ್ತೀವಿ ಇಲ್ಲ ಅಲ್ವಾ? ಎಲ್ಲಿಗೋದ್ರೂ ಒಂದು ದಿನಕ್ಕಾದರೂ ಡೀಸೆಂಟಾಗಿ ಬಂದಿದ್ಯಾ? ಇಲ್ಲ. ಓದ್ ಕಡೆ ಎಲ್ಲ ನನ್ನ ಮಾನ ಹರಾಜು ಹಾಕಿ ಬರೋದೆ. ಅದೇ ಈಗ ನೋಡು ಅದೆಷ್ಟು ಲಕ್ಷಣವಾಗಿ ಸೀರೆಯಲ್ಲಿ ಕಾಣ್ತಿದ್ಯಾ. ಇದು ನಮ್ಮ ದೇಶದ ಹೆಣ್ಮಕ್ಳು. ಒಂದು ತಿಳ್ಕೊ ದೀಪ, ಹೆಣ್ಣನ್ನು ನೋಡಿದ್ರೆ ಕೈ ಮುಗಿಬೇಕು ಅನ್ನಿಸ್ಬೇಕು. ನಿನ್ನ ನೋಡಿದ್ರೆ ಕೈ ಮುಗಿಬೇಕು ಅನ್ಸಲ್ಲ, ನೀನಿರೋ ಅವತಾರ ನೋಡಿ ಕಣ್ಣು ನೋಡಿಬೇಕು ಅನಿಸುತ್ತೆ ಎಂದ. ದೀಪಾಲಿ ಸೊ ವಾಟ್, ನಾನು ಬ್ಯೂಟಿಫುಲ್ ಆಗಿದ್ದೀನಿ, ಸೊ ಅದಕ್ಕೆ ಅವರು ಅಪ್ರಿಷಿಯೇಟ್ ಮಾಡ್ತಾರೆ ಎಂದಳು ತುಟಿ ಕೊಂಗಿಸಿ. ದೀಪಕ್ ತುಟಿ ಕೊಂಗಿಸಿ ಸಣ್ಣಗೆ ನಕ್ಕು, ಬಟ್ಟೆ ಇರೋದು ಮಾನ ಮುಚ್ಚೋಕ್ಕೆ, ಹೀಗೆ ಅರ್ಧ ಬರ್ಧ ಬಿಟ್ಕೊಂಡು ತಿರುಗೋಕ್ಕೆ ಅಲ್ಲ ಎಂದ ಎತ್ತಲ್ಲ ನೋಡುತ್ತಾ. ದೀಪಾಲಿ ದೀಪ್, ಫ್ಯಾಷನ್ ಶೋನಲ್ಲಿ ಅಂತ ಬಟ್ಟೆನೇ ಹಾಕೊಳ್ಳೋದು, ಹಾಗಾದರೆ ಅದು ತಪ್ಪು ಅಂತೀಯಾ ಎಂದಳು ಉಬ್ಬುಗಂಡಿಕೆ ಕೋಪ್ತಾಳೆ. ದೀಪಕ್ ತಪ್ಪು ಅಂತಿಲ್ಲ, ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಹೇಗಿರಬೇಕೋ ಹಾಗೇ ಇತ್ತು. ಅವರವರ ಪರ್ಸ್ನಲ್ ಲೈಫ್ನಲ್ಲಿ ಮಾಮೂಲಿ ಥರ ಲೀಡ್ ಮಾಡ್ತಿರುವ ಎಷ್ಟು ಫಿಲಮ್ ಸ್ಟಾರ್ ನೋಡಿಲ್ವಾ ನೀನು? 5 ವರ್ಷ ಹೊರದೇಶದಲ್ಲಿದ್ದರೆ ಅದೇ ನಿನ್ನ ಜನ್ಮ ನಾಡಲ್ಲ. ಇಲ್ಲಿ ಸಂಪ್ರದಾಯಕ್ಕೆ ಬದಲಾಗಬೇಕು ದೀಪ ಎಂದ ತುಸು ಕೋಪ್ತಲೆ. ದೀಪಾಲಿ ಹುಬ್ಬು ಗಂಟಿಕಿ ದೀಪಕ್ನೇ ನೋಡುತ್ತಾ, ಅಂದರೆ ಇಷ್ಟು ದಿನ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಎಂದು ಮಾತು ಮುಂದುವರಿಸೋ ಮುನ್ನ, ಅಗಸ್ತ್ಯ ಸ್ಟಾಪ್ ಇಟ್, ನನ್ನ ವಿಷಯಕ್ಕೆ ನೀವ್ಯಾಕೆ ಹೀಗೆ ಕಿತ್ತಾಡ್ತಿದ್ದೀರಾ? ಪ್ಲೀಸ್ ನಿಲ್ಲಿಸಿ. ಹೇಗೂ ನಾನು ಯಾರನ್ನಾದರೂ ಮದುವೆ ಆಗಲೇಬೇಕಿತ್ತು. ಮಾಮ್ ಹೋದ ಮೇಲೆ ನನ್ನ ಕೆಲಸ ಯಾರು ಮಾಡ್ತಾರೆ? ಈಗ ಅಂತ ಹುಡುಗಿ ಸಿಗ್ತಾಳೆ ಅಂದರೆ ನಾನು ಬೇಡ ಅನ್ನಲ್ಲ, ಓಕೆ ಎಂದವನು ಸೀದಾ ಒಳ ನಡೆದಿದ್ದ. ಅಂದರೆ ಅಗಸ್ತ್ಯ ಮನೆ ಕೆಲಸಕ್ಕಾಗಿ ಹಿಂದೂನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾನ? ಮುಂದೆ ನೋಡೋಣ, ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.